ಪ್ರಪಂಚದ ಮೊದಲ ಸಿನಿಮಾ ಯಾವುದು ಗೊತ್ತಾ? ಭಾರತದ ಮೊದಲ ಸಿನಿಮಾ ಯಾವುದು ಗೊತ್ತಾ? ಕರ್ನಾಟಕದ ಮೊದಲ ಸಿನಿಮಾ ಯಾವುದು ಗೊತ್ತಾ? ಎಲ್ರಿಗೂ ನಮಸ್ತೆ. ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಚಾನಲ್ಗೆ ಸ್ವಾಗತ. ನೀವು ನಮ್ಮ ವಿಡಿಯೋವನ್ನು ಮೊದಲ ಬಾರಿ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳು ನೋಟಿಫಿಕೇಶನ್ಗಳ ಮೂಲಕ ನಿಮಗೆ ಮೊದಲು ತಲುಪುತ್ತೆ. ಪೀಠಿಕೆ ಆಯಿತು, ಈಗ ವಿಷಯಕ್ಕೆ ಬರೋಣ. ಮೊದಲಿಗೆ ಪ್ರಪಂಚದ ಮೊದಲ ಸಿನಿಮಾ ದ ಸ್ಟೋರಿ ಆಫ್ ದ ಕೆಲ್ಲಿ ಗ್ಯಾಂಗ್. ಈ ಚಿತ್ರವು ಒಬ್ಬ ಕುಖ್ಯಾತ ಶಸ್ತ್ರಸಜ್ಜಿತ ಬ್ರುಷೆಂಜರ್ ನೆಟ್ಕೆಲ್ಲಿ ಎಂಬುವನ ಕತೆ. ಈತನ ಕಥೆಯನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ. ಅಷ್ಟಕ್ಕೂ ಈ ಚಿತ್ರದ ಡ್ಯೂರೇಷನ್ 60ರಿಂದ 70 ನಿಮಿಷವಿದ್ದು ಆಸ್ಟ್ರೇಲಿಯಾದ ಮೆಲ್ಬರ್ನ್ ಟೌನ್ ಹಾಲ್ನಲ್ಲಿ ಡಿಸೆಂಬರ್ 26, 1906ರಲ್ಲಿ ಬಿಡುಗಡೆ ಆಗುತ್ತೆ. ಇದು ಪ್ರಪಂಚದ ಮೊದಲ ಸಿನಿಮಾ ಆದರೂ ರೌಂಡ್ ದ ಗಾರ್ಡನ್ ಸೀನ್ ಎಂಬುವ 3 ಸೆಕೆಂಡ್ ಉಳ್ಳ ಒಂದು ವಿಡಿಯೋ ಪ್ರಪಂಚದ ಅತ್ಯಂತ ಹಳೆಯ ವಿಡಿಯೋ ಆಗಿದೆ. ಇದನ್ನು ನೀವು ಗೂಗಲ್ನಲ್ಲಿ ಸಹ ಚೆಕ್ ಮಾಡಬಹುದು. ಈಗ ಭಾರತಕ್ಕೆ ಬರೋಣ. ಭಾರತದ ಮೊದಲ ಚಿತ್ರ ರಾಜಾ ಹರಿಶ್ಚಂದ್ರ 1913ರಲ್ಲಿ ತೆರೆಕಂಡ ಭಾರತದ ಮೊದಲ ಮೂಕಿ ಸಿನಿಮಾ. ಈ ಸಿನಿಮಾವನ್ನು ನಿರ್ದೇಶಿಸಿದವರು ದಾದಾ ಸಾಹೇಬ್ ಫಾಲ್ಕೆ ಅವರು. ಈಗ ಕೆಲವರಿಗೆ ಈ ಹೆಸರನ್ನು ಪ್ರಶಸ್ತಿಗಳಲ್ಲಿ ಕೇಳಿರುವ ನೆನಪಾಗುತ್ತೆ. ಹೌದು, ನೀವು ಊಹಿಸಿದ್ದು ನಿಜ. ಯಾರು ಸಿನಿಮಾಗಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿರುತ್ತಾರೋ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದುವರೆಗೂ ಕನ್ನಡದಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಏಕೈಕ ನಟ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಕನ್ನಡಕ್ಕೆ ಬಂದೇ ಬಿಟ್ವಿ. ಕನ್ನಡಕ್ಕೆ ಬಂದಾಯ್ತಲ್ಲ, ಈಗ ಕನ್ನಡದ ಮೊದಲ ಸಿನಿಮಾ ಬಗ್ಗೆ ಮಾತಾಡೋಣ. ಭಾರತದಲ್ಲಿ 1913ರಲ್ಲೇ ಚಲನಚಿತ್ರ ನಿರ್ಮಾಣವಾದರೂ ಕನ್ನಡದಲ್ಲಿ ಚಲನಚಿತ್ರ ನಿರ್ಮಾಣವಾಗಲು ತುಸು ಹೆಚ್ಚಿನ ಸಮಯವನ್ನೇ ತೆಗೆದುಕೊಂಡಿತು. ಕನ್ನಡದ ಮೊದಲ ಸಿನಿಮಾ ಮಾಡಲು ರಾಜಸ್ಥಾನ ಮೂಲದ ಬೆಂಗಳೂರಿನಲ್ಲಿ ನೆಲೆಸಿದ್ದ ಚಮನ್ಲಾಲ್ ಡುಂಗಾಜಿ ಮತ್ತು ಬೂರ್ಮಲ್ ಡುಂಗಾಜಿ ಈ ಇಬ್ಬರು ಸೇರಿ ಸೌತ್ ಇಂಡಿಯಾ ಮೂವಿ ಟೌನ್ ಎಂಬ ಚಲನಚಿತ್ರ ನಿರ್ಮಾಣ ಸಂಸ್ಥೆಯನ್ನು ನಿರ್ಮಿಸಿದರು. ರಾಮಾಯಣದ ಕಥೆಯನ್ನು ಸಿನಿಮಾ ಮಾಡುವ ಆಸೆ ಹೊಂದಿದ್ದ ಅವರು ಆಗಲೇ ತೆಲುಗಿನಲ್ಲಿ ಮೂಕಿ ಸಿನಿಮಾ ನಿರ್ದೇಶನ ಮಾಡಿದ್ದ ಯರ್ರಾಗುಡಿ ಪಾಟಿವರ್ಧರಾವ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಅದಾಗಲೇ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಡಿದ್ದ ಎಂ.ವಿ. ಸುಬ್ಬಯ್ಯ ನಾಯ್ಡು ಎಂದೇ ಖ್ಯಾತರಾಗಿದ್ದ ಮೈಸೂರು ವೆಂಕಟಪ್ಪ ಸುಬ್ಬಯ್ಯ ನಾಯ್ಡು ಅವರನ್ನ ಪಾತ್ರಕ್ಕಾಗಿ ಕೇಳಿದಾಗ ತಮ್ಮ ಜೊತೆಯೇ ನಟಿಸುತ್ತಿದ್ದ ನಾಗೇಂದ್ರ ರಾವ್ ಅವರಿಗೆ ಪಾತ್ರ ನೀಡುವುದಾದರೆ ಮಾತ್ರ ಸಿನಿಮಾದಲ್ಲಿ ನಟಿಸುವುದಾಗಿ ಷರತ್ತು ಹಾಕಿದಂತೆ. ಈ ಷರತ್ತಿಗೆ ನಿರ್ದೇಶಕರು ಹಾಗೂ ನಿರ್ಮಾಪಕರು ಇಬ್ಬರು ಒಪ್ಪಿಕೊಂಡರು ಕೂಡ. ಅಂದಹಾಗೆ ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರು ನಮ್ಮ ಹೆಮ್ಮೆಯ ನಟ ಲೋಕೇಶ್ ಅವರ ತಂದೆ, ಸೃಜನ್ ಲೋಕೇಶ್ ಅವರ ತಾತ. ಮರಳಿ ಕತೆಗೆ ಬರೋಣ. ಇಂದ್ರಜಿತ ವಧೆ ಎಂಬ ನಾಟಕವನ್ನು ಸಿನಿಮಾ ಮಾಡಲು ಚಿತ್ರತಂಡ ನಿರ್ಧರಿಸಿತು. ಗುಬ್ಬಿ ವೀರಣ್ಣನವರಿಗೆ ನಾಟಕಗಳನ್ನು ಬರೆದಿದ್ದ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳನ್ನು ಸಂಪರ್ಕಿಸಿ ಚಿತ್ರಕಥೆ ಬರೆದುಕೊಡುವಂತೆ ಕೇಳಿದ್ದರು. ಅದರಂತೆಯೇ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಸಿನಿಮಾಗೆ ಒಪ್ಪುವಂತೆ ಚಿತ್ರಕಥೆ ಬರೆದುಕೊಟ್ಟಿದ್ದಲ್ಲದೆ 16 ಹಾಡುಗಳನ್ನು ಸಿನಿಮಾಗಾಗಿ ಬರೆದುಕೊಟ್ಟಿದ್ರಂತೆ. ಹಾಗಾದರೆ ಕಥೆಯ ಸಿನೋಪ್ಸಿಸ್ ಅಂದರೆ ಸಾರಾಂಶ ನೋಡೋಣ. ರಾವಣನ ಸೊಸೆ ಸುಲೋಚನೆಗೆ ರಾಮ ರಾವಣರ ಯುದ್ಧ ನಿಲ್ಲಿಸಿ ಸೀತೆಯನ್ನ ಕ್ಷೇಮವಾಗಿ ಕಳುಹಿಸಬೇಕೆಂಬ ಹಂಬಲ. ಆದರೆ ಸುಲೋಚನೆಯ ಪತಿ ಇಂದ್ರಜಿತು ತನ್ನ ಸತಿಯ ಮಾತನ್ನು ಪರಿಗಣಿಸದೆ ಶಕ್ತಿ ವಶೀಕರಣ ಯಾಗ ಮಾಡಿ ವಿಶೇಷ ಶಕ್ತಿ ಸಂಪಾದಿಸುತ್ತಾನೆ. ಆ ಶಕ್ತಿಯಿಂದ ಲಕ್ಷ್ಮಣನನ್ನು ಮೂರ್ಛೆ ಹೋಗುವಂತೆ ಮಾಡುತ್ತಾನೆ. ಹನುಮಂತ ಸಂಜೀವಿನಿ ಮೂಲಿಕೆ ತಂದು ಲಕ್ಷ್ಮಣನನ್ನು ಎಚ್ಚರಿಸುತ್ತಾನೆ. ಆಗ ಇಂದ್ರಜಿತು ಮಾಯಾಸೀತೆಯನ್ನ ಸೃಷ್ಟಿಸಿ ಲಕ್ಷ್ಮಣನ ಎದುರು ತಂದು ಕೊಲ್ಲುತ್ತಾನೆ. ಆದರೆ ವಿಭೀಷಣನಿಂದ ನಿಜ ತಿಳಿದ ಲಕ್ಷ್ಮಣ ಇಂದ್ರಜಿತುವನ್ನು ಸಂಹರಿಸುತ್ತಾನೆ. ಇಂದ್ರಜಿತುವಿನ ಚಿತೆಯ ಅಗ್ನಿಗೆ ಸುಲೋಚನ ಪ್ರವೇಶ ಮಾಡಿ ಸತಿಯಾಗುತ್ತಾಳೆ. ಈಗ ಕ್ಯಾಸ್ಟಿಂಗ್. ಸುಬ್ಬಯ್ಯ ನಾಯ್ಡು ಅವರು ಇಂದ್ರಜಿತುವಿನ ಪಾತ್ರ ಮಾಡಿದರೆ ಸುಲೋಚನಾ ಪಾತ್ರದಲ್ಲಿ ತ್ರಿಪುರಾಂಬ, ರಾವಣನ ಪಾತ್ರದಲ್ಲಿ ನಾಗೇಂದ್ರ ರಾವ್, ಮಂಡೋದರಿ ಪಾತ್ರಕ್ಕೆ ಲಕ್ಷ್ಮಿ, ಲಕ್ಷ್ಮಣನ ಪಾತ್ರದಲ್ಲಿ ಈ ಚಿತ್ರದ ನಿರ್ದೇಶಕರೂ ಆದ ವೈ.ವಿ. ರಾವ್ ಅವರು ನಟಿಸಿದರು. ಇಲ್ಲಿಗೆ ಪ್ರೀ ಪ್ರೊಡಕ್ಷನ್ ಮುಗಿತು. 1933ರಲ್ಲಿ ಚಿತ್ರತಂಡ ರೈಲಿನಲ್ಲಿ ಕೊಲ್ಲಾಪುರಕ್ಕೆ ತೆರಳಿ
ಅಲ್ಲಿನ ಛತ್ರಪತಿ ಸಿನಿಟೋನ್ ಎಂಬ ಹೆಸರಿನ ಸ್ಟುಡಿಯೋ ಒಂದರಲ್ಲಿ ಚಿತ್ರೀಕರಣ ಪ್ರಾರಂಭ ಮಾಡಿದ್ರು. ಸಿನಿಮಾದ ಬಹುತೇಕ ಚಿತ್ರೀಕರಣವನ್ನ ನೈಸರ್ಗಿಕ ಲೈಟ್ನಲ್ಲಿಯೇ ಚಿತ್ರೀಕರಿಸಲಾಯಿತು ಹಾಗೂ ಕನ್ನಡಿಗಳನ್ನ ಬಳಸಿ ಕೆಲವು ಟ್ರಿಕ್ ಶಾಟ್ಗಳನ್ನು ಸಹ ಮಾಡಲಾಗಿತ್ತು. ಈ ಸಿನಿಮಾದ ಮುಖ್ಯ ಭಾಗವಾದ ಯುದ್ಧದ ದೃಶ್ಯಕ್ಕೆ ಸಾವಿರಾರು ಮಂದಿಯನ್ನು ಸೇರಿಸಿ 2 ಕ್ಯಾಮೆರಾಗಳನ್ನು ಬಳಸಿ ಚಿತ್ರೀಕರಿಸಲಾಗಿತ್ತು. ಈ ಮಧ್ಯದಲ್ಲಿ ನಿರ್ಮಾಪಕರು ಕಲಾವಿದರಿಗೆ ಸಂಭಾವನೆ ಕೊಟ್ಟಿಲ್ಲವೆಂದು ಸುಬ್ಬಯ್ಯ ನಾಯ್ಡು ಅವರು ಸೇರಿದಂತೆ ಇತರೆ ಕಲಾವಿದರು ಪ್ರತಿಭಟನೆ ಸಹ ಮಾಡಿದ್ರಂತೆ. ಹೇಗೋ ಎಲ್ಲ ಅಡೆತಡೆಗಳನ್ನು ಮೀರಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಸಿನಿಮಾ ಪೂರ್ಣಗೊಂಡ ಮೇಲೆ ಒಟ್ಟು ಸಿನಿಮಾಗೆ ತಗುಲಿದ ವೆಚ್ಚ 40,000 ರೂಪಾಯಿಗಳು. ಈಗ ಚಿತ್ರದ ಬಿಡುಗಡೆ. ಮಾರ್ಚ್ 3, 1934ರಲ್ಲಿ KR ಪೇಟೆಯಲ್ಲಿದ್ದ ಪ್ಯಾರಾಮೌಂಟ್ ಹಾಲ್ನಲ್ಲಿ ಬಿಡುಗಡೆಗೊಂಡ ಕನ್ನಡದ ಮೊದಲ ಸಿನಿಮಾವೇ ಸತಿಸುಲೋಚನ. ಕೊನೆಗೂ ಸಿನಿಮಾ ಹೆಸರನ್ನ ಹೇಳಿ ಆಯಿತು. ಈಗ ಸಿನಿಮಾ ನಂತರದ ವಿಷಯ ಏನೆಂದರೆ, ಸತಿಸುಲೋಚನ ಸಿನಿಮಾ ಬಿಡುಗಡೆಯಾಗಿದ್ದ ಪ್ಯಾರಾಮೌಂಟ್ ಹಾಲ್ ಮೊದಲು ಕುಸ್ತಿ, ನಾಟಕ, ಇನ್ನಿತರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದ್ದ ಹಾಲ್. ಅದೇ ಹಾಲನ್ನೇ ಚಿತ್ರಮಂದಿರವನ್ನಾಗಿ ಬದಲಾಯಿಸಲಾಯಿತು. ಕರ್ನಾಟಕದ ಮೊದಲ ಚಿತ್ರಮಂದಿರ ಸಹ ಹೌದು. ಇಲ್ಲಿಗೆ ಹೇಳಬೇಕಾಗಿದ್ದ ವಿಷಯ ಮುಗಿತು. ಆದರೆ ಕನ್ನಡದ ಮೊದಲ ಸಿನಿಮಾ ಆಗಬೇಕಾಗಿದ್ದು ಭಕ್ತ ಧ್ರುವ. ಸತಿಸುಲೋಚನ ಸಿನಿಮಾಗೂ ಮೊದಲೇ ಸೆಟ್ ಏರಿತ್ತು, ಹಾಗೆ ಪೂರ್ಣವೂ ಆಗಿತ್ತು. ಸೆನ್ಸಾರ್ ಸಹ ಪಡೆದುಕೊಂಡಿತ್ತು. ಆದರೆ ಬಿಡುಗಡೆ ತಡವಾಯಿತು. ಈ ಚಿತ್ರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಿದ್ರೆ ನಾನು ಹೋಗಿ ಬರಲಾ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭಂ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.